ನಮಸ್ಕಾರ ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 10ರ ಕೊನೆಯ ವಾರದ ಕಳಪೆ ಮತ್ತು ಉತ್ತಮ ಯಾರಿಗೆ ಹೋಗಿದೆ ಎಂಬುದು ಬಹಳಷ್ಟು ವೀಕ್ಷಕರಲ್ಲಿದೆ. ಅದರಂತೆ ಈ ವಾರದ ಕಳಪೆ ಡ್ರೋನ್ ಪ್ರತಾಪ್ಗೆ ಹೋಗಿದ್ರೆ, ಉತ್ತಮ ಸಂಗೀತ ಅವರಿಗೆ ಸಿಕ್ಕಿದೆ. ಪ್ರತಾಪ್ಗೆ ಕಳಪೆ ಕೊಟ್ಟ ಕಾರಣಕ್ಕೆ ಸಂಗೀತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಪ್ರತಾಪ್ ಕಂಡ್ರೆ ಸಂಗೀತಗೆ ತುಂಬಾನೇ ಪ್ರೀತಿ. ಪ್ರತಾಪ್ ಏನೇ ಹೇಳಿದ್ರೂ ಕೂಡ ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಬಿಗ್ ಬಾಸ್ ಮುಗಿಯುವ ಹಂತಕ್ಕೆ ಬಂದಿದ್ದು ಎಲ್ಲರೂ ಆತನನ್ನು ಕುಗ್ಗಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಸಂಗೀತ ಮಾತ್ರ ಪ್ರತಾಪ್ ಪರ ನಿಂತಿದ್ದಾರೆ. ಇನ್ನು ವಿನಯ್ ಅವರು ಕಳೆದ 15 ವಾರದ ಜರ್ನಿ ತಗೊಂಡ್ರೆ ಪ್ರತಾಪ್ಗೆ ಕಳಪೆ ಕೊಡ್ತೀನಿ ಅಂತ ಹೇಳಿ ಕಳಪೆ ಕೊಟ್ಟಿದ್ದಾರೆ. ಹಾಗೆ ಕಾರ್ತಿಕ್ ಕೂಡ ಪ್ರತಾಪ್ಗೆ ಕಳಪೆ ಕೊಟ್ಟಿದ್ದಾರೆ. 0 ಪರ್ಫಾರ್ಮೆನ್ಸ್ ಇದೆ, ಎಲ್ಲೋ ಒಂದೊಂದು ಕಡೆ ಪರ್ಫಾರ್ಮೆನ್ಸ್ ನೋಡಿದ್ದು ಎಂದಿದ್ದಾರೆ. ತುಕಾಲಿ ಸಂತೋಷ್ ಕೂಡ ಪ್ರತಾಪ್ಗೆ ಕಳಪೆ ಕೊಟ್ಟಿದ್ದಾರೆ. ಆದ್ರೆ ಸಂಗೀತಗೆ ಮಾತ್ರ ಇದು ತುಂಬಾನೇ ಬೇಸರ ತರಿಸಿದೆ. ನನ್ನ ಪ್ರಕಾರ ಇಲ್ಲಿ ಯಾರೂ ಕೂಡ ಕಳಪೆ ಇಲ್ಲ ಅಂತ ಹೇಳಿ ಸಂಗೀತ ಕಣ್ಣೀರು ಹಾಕಿದ್ದಾರೆ. ಇನ್ನು ಕಳಪೆ ಪಟ್ಟ ಪಡೆದ ಡ್ರೋನ್ ಪ್ರತಾಪ್ ಕೂಡ ಕಣ್ಣೀರು ಹಾಕಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಸಂಗೀತ ಇಷ್ಟು ವಾರಗಳ ಕಾಲ ನನ್ನ ಕಡೆ ನಿಂತಿದ್ರು, ನಾನು ಅವರಿಗೆ ಋಣಿಯಾಗಿದ್ದೇನೆ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ಆದ್ರೆ ಇಲ್ಲಿ ಸಂಗೀತ ಮತ್ತು ಪ್ರತಾಪ್ ಬಾಂಧವ್ಯದ ಬಗ್ಗೆ ದೊಡ್ಡಮನೆ ಮಂದಿ ವ್ಯಂಗ್ಯವಾಗಿ ನಕ್ಕಿದ್ದಾರೆ. ಆದ್ರೆ ಹೊರಗಡೆ ಪ್ರತಾಪ್ ಮತ್ತು ಸಂಗೀತ ಕ್ರೇಜ್ ಹೇಗಿದೆ ಅಂತ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇನ್ನೇನು ಕೆಲವೇ ದಿನ ಅಷ್ಟೇ, ಹೊರಗೆ ಬಂದು ನೋಡಿದ್ರೆ ಇವರ ಬಗ್ಗೆ ಗೊತ್ತಾಗಲಿದೆ ಅಂತ ವೀಕ್ಷಕರು ಮಾತನಾಡಿಕೊಳ್ತಿದ್ದಾರೆ. ಇನ್ನು ಪ್ರತಾಪ್ನನ್ನು ಜೈಲಿಗೆ ಕಳಿಸೋದ್ರಿಂದ ಒಬ್ಬರೇ ಕೂತ ಸಂಗೀತ ಇದೇ ಮನೆಯಲ್ಲಿ ನಡೀತಾ ಬಂತು. ನನ್ನ ಪಕ್ಕದಲ್ಲಿ ಯಾರು ನಿಲ್ತಾರೋ ಅವರು ಜೈಲಿಗೆ ಹೋಗ್ತಾರೆ ಅಂತ ಸಂಗೀತ ಒಬ್ಬರೇ ಮಾತನಾಡಿಕೊಂಡಿದ್ದಾರೆ. ನಾನಿಲ್ಲಿ ಕಿರುಚಿ ಉತ್ತಮವಾಗಿ ಟಾಸ್ಕ್ ಆಡಿದ ತಕ್ಷಣ ಎಲ್ಲ ವಾರ ಕೂಡ ಉತ್ತಮ ಪ್ರದರ್ಶನ ಕೊಟ್ಟಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಕೆಲವರಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಒಂದು ವಾರ ಎಡವಿ ಮತ್ತೊಂದು ವಾರ ಎದ್ದು ನಿಂತಿದ್ದಾರೆ. ಇಲ್ಲಿ ಪ್ರತಾಪ್ ಕೂಡ ಅಷ್ಟೇ, ಒಂದು ವಾರ ಎಡವಿದ್ರೆ ಮತ್ತೊಂದು ವಾರ ಎದ್ದು ನಿಂತಿದ್ದಾರೆ. ಇನ್ನು ಕೆಲವು ಬಾರಿ ಅವರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಇದು ವ್ಯಕ್ತಿತ್ವಗಳ ಆಟವಾಗಿದೆ. ಇಲ್ಲಿ ಪ್ರತಾಪ್ ಅವರು ಯಾವುದೇ ಕೆಟ್ಟ ಪದಗಳಿಂದ ಯಾರನ್ನೂ ನಿಂದಿಸಿಲ್ಲ, ಬೇಕು ಅಂತ ಮತ್ತೊಬ್ಬರನ್ನು ವ್ಯಂಗ್ಯ ಮಾಡಿಲ್ಲ, ಹಿಂದಿನಿಂದ ಮಾತನಾಡಿಲ್ಲ. ಇದೆಲ್ಲವೂ ಕೂಡ ಈ ಮನೆಯಲ್ಲಿ ಮುಖ್ಯವಾಗುತ್ತೆ. ಈ ವಿಚಾರವಾಗಿ ನೋಡಿದ್ರೆ ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ಹಿಂದೆ ಉಳಿದಿಲ್ಲ. ವಿನಯ್ ಅವರಂತೂ ಸಾಕಷ್ಟು ಬಾರಿ ಕೆಟ್ಟ ಪದಗಳನ್ನು ಬಳಸಿದ್ದಾರೆ. ಹಾಗೆ ತುಂಬಾನೇ ಅಗ್ರೆಸಿವ್ ಆಗಿ ಆಡಿದ್ದಾರೆ. ಇನ್ನು ಸಂಗೀತಗೆ ಉತ್ತಮ ಕೊಟ್ಟಿದ್ರಿಂದ ಅವಳು ಏನು ಮಾಡಿದ್ದಾಳೆ ಅಂತ ಉತ್ತಮ ಕೊಟ್ಟಿದ್ದೀರಾ ಅಂತ ಕೇಳಿದ್ದಾರೆ. ಸಂಗೀತ ಅವರು ಒಂದು ಟಾಸ್ಕ್ ಆಡಿ ಗೆದ್ದಿದ್ದಾರೆ. ಅದು ಕೂಡ ಸ್ನೇಹಿತವರು ಮೊದಲ ವಾರ ಆಡಿ ಗೆದ್ದಿದ್ದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಸಂಗೀತ ಆಡಿದ್ದಾರೆ. ಅದರಿಂದಲೇ ಅವರು ಉತ್ತಮ ಪಟ್ಟ ಪಡೆದಿದ್ದಾರೆ. ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಿಂದ ಈ ವಾರ ನಮ್ರತಾ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಸುದ್ದಿ ತುಂಬಾನೇ ವೈರಲ್ ಆಗ್ತಿದೆ. ಈಗಾಗಲೇ ತನಿಷಾ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಸಂಕ್ರಾಂತಿ ಇದ್ದ ಕಾರಣ ಕಳೆದ ವಾರ ಎಲಿಮಿನೇಷನ್ ಮಾಡಿರಲಿಲ್ಲ. ಆದ್ರೆ ವಾರದ ಮಧ್ಯೆಯೇ ತನಿಷಾ ಅವರನ್ನ ಎಲಿಮಿನೇಟ್ ಮಾಡಿ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ರು. ಈಗ ನಮ್ರತಾ ಅವರನ್ನು ಕೂಡ ಎಲಿಮಿನೇಟ್ ಮಾಡಲಾಗಿದೆ ಅನ್ನೋ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಿದೆ. ಈ ಹಿಂದೆಯೇ ನಮ್ರತಾ ಹಾಗೂ ತನಿಷಾ ಔಟ್ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ನಮ್ರತಾ ಅವರನ್ನು ಎಲಿಮಿನೇಟ್ ಮಾಡದೆ ತನಿಷಾ ಅವರನ್ನ ಮನೆಯಿಂದ ಹೊರಗೆ ಕಳಿಸಲಾಗಿದೆ. ಈಗ ತನಿಷಾ ಬೆನ್ನಲ್ಲೇ ನಮ್ರತಾ ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಹಾಗೆ ಈ ವಾರ ಡಬಲ್ ಎಲಿಮಿನೇಷನ್ ಅನ್ನೋ ಸುದ್ದಿ ಇತ್ತು. ಹಾಗೆ ನೋಡಿದ್ರೆ ತನಿಷಾ ಅವರಿಗಿಂತ ನಮ್ರತಾ ಅವರೇ ಮೊದಲು ಹೋಗ್ಬೇಕಿತ್ತು ಅಂತ ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಟಾಸ್ಕ್ ವಿಚಾರವಾಗಿ ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್ ಹಾಗೂ ವಿನಯ್ ಅವರ ನಡುವೆ ಸಿಕ್ಕಾಪಟ್ಟೆ ಜಗಳ ನಡೆದಿದೆ. ಟಾಸ್ಕ್ ವಿಚಾರವಾಗಿ ತುಕಾಲಿ ಹಾಗೂ ವರ್ತೂರ್ ಪ್ಲಾನ್ ಒಂದನ್ನು ಮಾಡಿದ್ರು. ಆದ್ರೆ ಅವರ ಪ್ಲಾನ್ ಉಲ್ಟಾ ಆದಾಗ ಸಂಗೀತ ವಿರುದ್ಧ ತಿರುಗಿ ಬಿದ್ದಿದ್ರು. ಈ ವಿಚಾರಕ್ಕೆ ವಿನಯ್ ಕೋಪಗೊಂಡಿದ್ದಾರೆ. ತುಕಾಲಿ ಅವರು ಕೆಟ್ಟ ರಾಜಕೀಯ ಮಾಡಿ ವೋಟ್ ಮಾಡುತ್ತಿದ್ದ ಕಾರಣ ವಿನಯ್ಗೆ ಕೋಪ ಬಂದಿತ್ತು. ಸಂತು ಪಂತು ಪ್ಲಾನ್ ವಿಫಲವಾಗುವಂತೆ ಮಾಡಿ ಗೇಮ್ನಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ.